ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ತನ್ನ ವಿಭೂತಿ ರೂಪಗಳನ್ನು ಹೇಳುವವನಾಗಿ ಆರಂಭದಲ್ಲಿ ತನ್ನ ಮಹೇಶ್ವರತ್ವ, ಪ್ರಪಂಚದ ಚೇತನ ವರ್ಗಕ್ಕೆ ಏನು ವಿಶಿಷ್ಟ ಗುಣಧರ್ಮಗಳಿದೆಯೋ ಅದೆಲ್ಲ ನನ್ನಿಂದ ಅಂತ ಹೇಳ್ತಾ 4ನೇ ಶ್ಲೋಕಗಳಲ್ಲಿ ಸುಖ ದುಃಖಾದಿ ಸಕಲ ಧರ್ಮಗಳು ನನ್ನಿಂದ ಅಂತ ಹೇಳೋದಕ್ಕೆ ಆರಂಭ ಮಾಡಿದ್ದಾನೆ. 5ನೇ ಶ್ಲೋಕ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಪದವಿಭಾಗ ಸ್ಪಷ್ಟ ಇದೆ. ಅಹಿಂಸಾ, ಸಮತಾ, ತುಷ್ಟಿ, ತಪಃ, ದಾನಂ, ಯಶಃ, ಅಯಶಃ, ಭವಂತಿ ಭಾವಾಃ ಭೂತಾನಾಂ ಮತ್ತಃ ಏವ ಪೃಥಕ್ ವಿಧಾಃ. ಅರ್ಜುನ, ಚೇತನ ವರ್ಗದಲ್ಲಿ ಇನ್ನೂ ಕೆಲವು ಸದ್ಗುಣಗಳಿವೆ. ಅಹಿಂಸಾ, ಮತ್ತೊಬ್ಬರಿಗೆ ದೈಹಿಕವಾಗಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡದೇ ಇರೋದು, ಇದು ಅಹಿಂಸೆ. ಹಿಂಸೆ ಅಂದರೆ ಬರೇ ಹೊಡೆಯೋದು ಬಡಿಯೋದು ಅಷ್ಟೇ ಅಲ್ಲ, ಕೈಯಿಂದ ಹೊಡೆಯೋದು ಎಷ್ಟು ಗಾಯಕ್ಕೆ ಕಾರಣವಾಗ್ತದೋ ಮಾತಿನಿಂದ ಹೊಡೆಯೋದು ಇದೆ. ದೈಹಿಕವಾಗಿ ಮಾತಿನಿಂದ ಆಗಲಿ ಮತ್ತೊಬ್ಬರಿಗೆ ಪೀಡೆಯನ್ನು ಉಂಟು ಮಾಡದೇ ಇರೋದು, ಇದು ಅಹಿಂಸೆ. ಸಮತಾ, ಸಮತಾ ಅಂದರೆ ಸುಖ ದುಃಖಗಳಲ್ಲಿ ಏರುಪೇರಿಲ್ಲದೆ ಸಮಭಾವನೆ, ಇದು ಸಾಧಕನ ದೊಡ್ಡ ಗುಣ. ಸುಖ ಬಂದಾಗ ಹೆಚ್ಚು ಉತ್ಸಾಹದಿಂದ ಧಾರ್ಮಿಕ ಕಾರ್ಯಗಳನ್ನು ಮಾಡೋದು, ದುಃಖ ಬಂದಾಗ ಕುಗ್ಗಿ ಕೂತ್ಕೊಳ್ಳೋದು. ಈ ಏರುಪೇರುಗಳಿಲ್ಲದೆ ಸಮಭಾವನೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸುವ ಗುಣ ಏನಿದೆಯೋ ಇದು ನನ್ನಿಂದ ಅರ್ಜುನ. ಸಮತಾ. ತುಷ್ಟಿ, ಬಹಳ ಮುಖ್ಯವಾದ ಒಂದು ಗುಣ, ತೃಪ್ತಿ. ತುಷ್ಟಿ ಅಂದರೆ ದೇವರು ನಮ್ಮ ಜೀವನದಲ್ಲಿ ಏನು ಸಾಧನ ಸಂಪತ್ತನ್ನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡೋದು. ಮತ್ತೊಬ್ಬರಲ್ಲಿ ಇದ್ದಿದ್ದು ನನಗಿಲ್ಲ ಅಂತ ಕೊರಗದೆ ನಮಗೆ ಕೊಟ್ಟದ್ರಲ್ಲಿ ಅಲಂಬುದ್ಧಿ, ಇದು ವಿಷಯಾಲಂಬುದ್ಧಿ ಅಂತ ಇದನ್ನು ಹೇಳ್ತಾರೆ. ಅಂದರೆ ವಿಷಯ ಪದಾರ್ಥಗಳ ಬಗ್ಗೆ ಸಾಕು, ದೇವರು ಕೊಟ್ಟಿದ್ದಾನೆ ಸಾಕು. ಅಲಂ ಬುದ್ಧಿ, ಅಲಂ ಅಂದರೆ ಸಾಕು ಅಂತ ಅರ್ಥ. ಇದನ್ನು ತುಷ್ಟಿ ಅಂತ ಕರಿತೀವಿ. ತಪಃ, ತಪಸ್ಸು ಅಂದರೆ ಬ್ರಹ್ಮಚರ್ಯ ಮತ್ತು ದೇಹಕ್ಕೆ ಉಪವಾಸ ವ್ರತಾದಿಗಳನ್ನು ಕೊಟ್ಟು ದೇಹವನ್ನು ತಹಬಂದಿಗೆ ತರುವಂಥದ್ದು, ಇವೆಲ್ಲ ತಪಸ್ಸು. ದಾನಂ, ದಾನಂ ಅಂದರೆ ರಾಯರು ಹೇಳ್ತಾರೆ ಧರ್ಮಾರ್ಜಿತ ವಿತ್ತಸ್ಯ ಪರಸ್ವತ್ತ ಆಪಾದನಂ. ನಾವು ನ್ಯಾಯ ಮಾರ್ಗದಲ್ಲಿ ಸಂಪಾದಿಸಿದ ಹಣವನ್ನು, ಐಶ್ವರ್ಯವನ್ನು ಮತ್ತೊಬ್ಬನಿಗೆ ಕೈ ಎತ್ತಿ ಇಕೋ ನಿನಗೆ ಅಂತ ಕೊಟ್ಟುಬಿಡೋದು. ಬಹಳ ಒಳ್ಳೆಯ ಅರ್ಥ ಇದು. ದಾನಂ ಅಂದರೆ ನಮಗೆ ಬೇಡಿದ್ದನ್ನು ಕೊಡೋದು ಅಥವಾ ಕದ್ದುಕೊಂಡು ಬಂದಿದ್ದನ್ನು ಮತ್ತೊಬ್ಬನಿಗೆ ಕೊಡೋದು, ಇದೆಲ್ಲ ದಾನ ಅಂತ ಅನಿಸೋದಿಲ್ಲ. ನಾವು ಧರ್ಮ ಮಾರ್ಗದಲ್ಲಿ ನಡೆದು ನ್ಯಾಯದಿಂದ ಸಂಪಾದಿಸಿದ ಸಂಪತ್ತನ್ನು ಮತ್ತೊಬ್ಬರಿಗೆ ಮನಃಪೂರ್ವಕವಾಗಿ ಕೊಡೋದು ಏನಿದೆಯೋ ಇದು ದಾನಂ. ಯಶಃ, ಯಶಃ ಅಂದರೆ ಕೀರ್ತಿ. ನಮಗೇನು ಕೀರ್ತಿ ಬಂತೋ, ಹೆಸರು ಬಂತೋ ಸಮಾಜದಲ್ಲಿ, ನಾನು ಮಾಡಿದ್ದು ಅಲ್ಲ,
ಅರ್ಜುನ, ಅದು ನಾನು ಕೊಟ್ಟಿದ್ದು. ಯಶಃ ಅಯಶಃ ಅಪಕೀರ್ತಿ. ಇದು ದೇವರಿಂದ ಬಂದಿದ್ದು ಅಂದ್ಕೊಂಡಾಗ ನಾವು ಕುಗ್ಗಲ್ಲ. ನನ್ನ ಕೀರ್ತಿ ಅಪಕೀರ್ತಿ ಎರಡೂ ಭಗವಂತನ ಅಧೀನ ಅಂತ ಇದ್ದಾಗ ಸಮತ, ಈ ಸಮತೆ ಅನ್ನೋದು ನಮ್ಮಲ್ಲಿ ಬರ್ತದೆ. ಹೀಗೆ ಯಶಸ್ಸು ಅಂದರೆ ಕೀರ್ತಿ, ಅಯಶಃ ಅಪಕೀರ್ತಿ ಇವೆಲ್ಲವೂ ಕೂಡ ಭೂತಾನಾಂ ಪೃಥಗ್ವಿಧಾ ಭಾವಾ, ಬೇರೆ ಬೇರೆ ರೀತಿಯ ಈ ಭಾವಾ ಧರ್ಮಗಳು ಭೂತಾನಾಂ ಮತ್ತ ಏವ ಭವಂತಿ, ನನ್ನಿಂದಲೇ ಆಗ್ತವೆ. ಆದ್ದರಿಂದ ನಾನು ಮಹೇಶ್ವರ. ನಮ್ಮಲ್ಲಿ ಇರುವ ಒಂದೊಂದು ಧರ್ಮಗಳು ದೇವರಿಂದ ಅದು ಬಂದಿದೆ. ಅದು ಹೆಚ್ಚಿಯೋ ಕಡಿಮೆಯೋ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಕೊಟ್ಟಿದ್ದಾನೆ. ಈ ತಥ್ಯವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹಿತಕಾಮ್ಯಯ, ನಿನ್ನ ಹಿತದ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ನಿಮ್ಮಲ್ಲಿ ಏನೇನು ಸದ್ಗುಣಗಳಿದೆಯೋ ಅದು ನೀವು ಸಂಪಾದಿಸಿದ್ದಲ್ಲ, ನಿಮ್ಮಿಂದ ಮಾಡಿಸಿ ನಾನು ಕೊಟ್ಟ ಗುಣಗಳು. ಇದು ಶ್ರೀಕೃಷ್ಣ ಈ 2 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. ಮುಂದಿನ ಶ್ಲೋಕ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮಾನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಪದವಿಭಾಗ. ಮಹರ್ಷಯಃ ಸಪ್ತ, ಪೂರ್ವೇ ಚತ್ವಾರಃ ಮನವಃ ತಥಾ ಮದ್ಭಾವಾಃ ಮಾನಸಾಃ ಜಾತಾಃ ಯೇಷಾಂ ಲೋಕೆ ಇಮಾಃ ಪ್ರಜಾಃ. ಕೃಷ್ಣ ಹೇಳ್ತದ್ದಾನೆ, ನಾನು ಈ ಲೋಕಕ್ಕೆ ಮಹೇಶ್ವರ. ಯಾಕೆ? ಪೂರ್ವೇ ಸಪ್ತ ಮಹರ್ಷಯಃ, ಹಿಂದಿನ ಕಲ್ಪದ 7 ಜನ ಮಹರ್ಷಿಗಳು. ಕಲ್ಪದಲ್ಲಿ ಋಷಿಗಳು ವ್ಯತ್ಯಾಸ ಆಗ್ತಾರೆ. ನೀನು ಈ ಕಲ್ಪದಲ್ಲಿ ಇದ್ದಿ, ಶ್ವೇತವರಾಹ ಕಲ್ಪ. ಹಿಂದಿನ ಕಲ್ಪದ ಪೂರ್ವೇ, ಹಿಂದಿನ ಕಲ್ಪದ ಸಪ್ತ ಮಹರ್ಷಯಃ, 7 ಜನ ಮಹರ್ಷಿಗಳು ಬ್ರಹ್ಮದೇವರ ಸಂಕಲ್ಪದಿಂದ ಹುಟ್ಟಿದವರು, ಮನಸ್ಸಿನಿಂದ. ಮರೀಚಿ, ಅತ್ರಿ, ಅಂಗಿರಸಃ, ಪುಲಸ್ತ್ಯಃ, ಪುಲಹಃ, ಕ್ರತುಃ, ವಸಿಷ್ಠಶ್ಚ ಮಹಾತೇಜಾಃ. ಈ 7 ಜನ ಮಹರ್ಷಿಗಳು ಹಾಗೂ ಚತ್ವಾರಃ ಮಾನವಃ, 4 ಜನ ಮನುಗಳು. ನಾವು ಇವಾಗ ವೈವಸ್ವತ ಮನುವಿನ ಆಡಳಿತದಲ್ಲಿ ಇದ್ದೇವೆ. ಮನುಗಳು ಅಂದರೆ ಮಾನವರಿಗೆ ಮೂಲಭೂತ ವ್ಯಕ್ತಿಗಳು. ಬ್ರಹ್ಮದೇವರ ಅನಂತರ ಪ್ರಜಾಸಂತತಿಯನ್ನು ಮುಂದುವರಿಸಿದವರು. 6 ಮನುಗಳು ಆಗಿ ಹೋಗಿದ್ದಾರೆ. ಈಗ ಇರುವವನು ವೈವಸ್ವತ ಮನು. ವಿವಸ್ವಾನ್ ಅಂದರೆ ಸೂರ್ಯ, ವೈವಸ್ವತ ಅಂದರೆ ಸೂರ್ಯನ ಮಗ. ಆ ಮನು ಇದ್ದಾನೆ. ಹಿಂದೆ 6 ಮನುಗಳು ಆಗು ಹೋಗಿದ್ದಾರೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ. ಈ 6 ಮನುಗಳು ಆಗು ಹೋಗಿದ್ದಾರೆ. ಈ 6 ಮನುಗಳಲ್ಲಿ ಒಬ್ಬ ಮನು, ಅವನು ತಾಪಸ ಮನು. ಅವನು ಸಾಕ್ಷಾತ್ ಭಗವಂತನೇ ಮನುವಾಗಿ ಆ ಮನ್ವಂತರದಲ್ಲಿ ಪ್ರಜಾಸೃಷ್ಟಿಯನ್ನು ಮಾಡಿದ.
ಅವನನ್ನು ಬಿಟ್ಟರೆ ಸ್ವಯಂಭುವ ಮನು, ಮೊದಲನೆಯ ಮನು ಅವನ ಮಗ ಪ್ರಿಯವ್ರತ ಮಹಾರಾಜ. ಆ ಪ್ರಿಯವ್ರತ ಮಹಾರಾಜನಿಗೆ 3 ಜನ ಮಕ್ಕಳು, ಉತ್ತಮ, ತಾಪಸ, ರೈವತ ಅಂತ. ಅದರಲ್ಲಿ ತಾಪಸ ಭಗವಂತನ ಅವತಾರ. ಅವನನ್ನು ಬಿಟ್ಟರೆ ಸ್ವಯಂಭುವ, ಉತ್ತಮ, ರೈವತ ಈ 3 ಜನ. ಅದರಲ್ಲಿ ತಾಪಸನನ್ನು ಬಿಟ್ಟರೆ 2 ಜನ. ಹೀಗೆ ಸ್ವಯಂಭುವಮನು ಮೊದಲನೆಯ ಮನ್ವಂತರದ ಅಧಿಪತಿ. ಅವನ ಮೊಮ್ಮಕ್ಕಳು 2, ಉತ್ತಮ ಮತ್ತು ರೈವತ. ಮಧ್ಯದಲ್ಲಿ ಸ್ವಾರೋಚಿಷ 2ನೇ ಮನು, ಅಗ್ನಿಪುತ್ರ ಇವನು. ಈ 4 ಜನ ಮನುಗಳು, ಚತ್ವಾರೋ ಮನವಃ. ಈ 4 ಜನರನ್ನು ಉಲ್ಲೇಖಿಸಲಿಕ್ಕೆ 2 ಬಿಟ್ಟರು. ಶ್ರೀಕೃಷ್ಣ 2 ಬಿಟ್ಟ ಇಲ್ಲಿ. ಅದರಲ್ಲಿ ಒಂದು ತಾಪಸ, ಅವನದೇ ಸ್ವರೂಪವಾದ್ದರಿಂದ ಇವರನ್ನೆಲ್ಲ ಸೃಷ್ಟಿ ಮಾಡಿದವನು ನಾನು ಅಂತ ಹೇಳ್ತಿದ್ದಾನೆ ಅವನು. ಅಲ್ಲಿಗೆ ತಾಪಸಮನು ದೇವರೇ, ಆದ್ದರಿಂದ ಅವನನ್ನು ಸೃಷ್ಟಿ ಮಾಡಿದವ ನಾನು ಅಂತ ಹೇಳಲಿಲ್ಲ ಶ್ರೀಕೃಷ್ಣ. ಇನ್ನು ಚಾಕ್ಷುಷ ಅವನು ಈ ಪರಂಪರೆಯಲ್ಲಿ ಬಂದವನಲ್ಲ, ಸ್ವಯಂಭುವ ಮನುವಿನ ಪರಂಪರೆಯಲ್ಲಿ ಬಂದವನಲ್ಲ. ಈ 4 ಜನ ಮನುಗಳು ಸ್ವಯಂಭುವ ಮನುವಿನ ಪರಂಪರೆಯಲ್ಲಿ ಬಂದವರು. ಅವರ ಸ್ಮರಣೆಯಿಂದ ಸಂತತಿ ವೃದ್ಧಿಯಾಗ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಈ ಪ್ರಪಂಚದಲ್ಲಿ ಪ್ರಜಾಸಂತತಿಯನ್ನು ಬೆಳೆಸಿದವರು. ಆದ್ದರಿಂದ ಈ 4 ಜನ ಮನುಗಳು, ಆರಂಭದ 4 ಜನ ಮನುಗಳು ಅವರನ್ನು ಸೃಷ್ಟಿಸಿದವ ಮದ್ಭಾವಾಹ, ನನ್ನಿಂದ ಹುಟ್ಟಿದವರು. ಮಾನಸಾಹ, ಬ್ರಹ್ಮದೇವರ ಮನಸ್ಸಿನಿಂದ ಆವಿರ್ಭವಿಸಿದವರು. ಭಗವಂತ ಅವರನ್ನು ಸೃಷ್ಟಿ ಮಾಡಿ ಮತ್ತೆ 2ನೆಯ ಜನ್ಮ, ಈ ವಿಶ್ವದ ಮೊದಲ ಮಾನವ ಚತುರ್ಮುಖ ಬ್ರಹ್ಮ, ಅವನ ಮಾನಸ ಪುತ್ರರು ಈ ಮನುಗಳು 4 ಜನ. ಹೀಗೆ ನನ್ನಿಂದ ಹುಟ್ಟಿದ ಇವರು ಮಾನಸಾಹ, ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು. ಏನು ಇವರ ವಿಶೇಷ? ಯೇಷಾಂ ಲೋಕ ಇಮಾ ಪ್ರಜಾ, ಲೋಕೇ ಈ ಲೋಕದಲ್ಲಿ, ಇಮಾಹ ಪ್ರಜಾಹ ಈ ಎಲ್ಲ ಪ್ರಜಾಸಂತತಿ ಏನಿದೆಯೋ ಇದು ಯೇಷಾಂ ಇವರಿಂದಾಗಿ ಆಗಿದೆ. ಹೀಗೆ 7 ಮಹರ್ಷಿಗಳು, 4 ಜನ ಮನುಗಳು, ಯಾವ ಮನುಗಳ ಸಂತತಿಯೇ ಈಗ ಮುಂದುವರೆದಿದೆಯೋ ಅಂತಹ ಮನುಗಳು ಅವರು ಮದ್ಭಾವಾಹ, ನನ್ನಿಂದ ಹುಟ್ಟಿದವರು. ಹೀಗೆ ಶ್ರೀಕೃಷ್ಣ ಈ ಲೋಕದ ಮೂಲ ಮಾನವರಿಗೆ ಕಾರಣರಾದ ಮನುಗಳ ಜನ್ಮಕ್ಕೆ ಹೇತು ನಾನು, ಆದ್ದರಿಂದ ನಾನು ಮಹೇಶ್ವರ ಅಂತ. ಮತ್ತೊಮ್ಮೆ ಶ್ಲೋಕ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಮುಂದಿನ 7ನೆಯ ಶ್ಲೋಕ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಪದವಿಭಾಗ. ಏತಾಂ ವಿಭೂತಿಂ ಯೋಗಂ ಚ ಮಮ ಯಃ ವೇತ್ತಿ ತತ್ವತಃ ಸಹ ಅವಿಕಂಪೇನ ಯೋಗೇನ ಯುಜ್ಯತೆ ನ ಅತ್ರ ಸಂಶಯಃ. ಯಃ ಮಮ ಏತಾಂ ವಿಭೂತಿಂ. ಮುಂದೆ ಶ್ರೀಕೃಷ್ಣ
ನಮೇ ವಿದುಸ್ಸುರಗಣಾ ಪ್ರಭವಂ ಅಂತ ಆರಂಭದಲ್ಲಿ ಶ್ರೀಕೃಷ್ಣ ಹೇಳಿದ ಮಾತು. ದೇವತೆಗಳು ನನ್ನ ಉತ್ಪತ್ತಿಯನ್ನು ತಿಳಿಯಲಾರರು ಎಂಬಲ್ಲಿಂದ ಇದುವರೆಗೆ ನಾನು ನನ್ನ ವಿಭೂತಿಂ, ವಿ ಅಂದರೆ ವಿಶಿಷ್ಟವಾದ, ಭೂತಿ ಅಂದರೆ ಇರುವಿಕೆ, ನನ್ನ ವಿಶಿಷ್ಟವಾದ ಇರುವು ಉಳಿದವರಲ್ಲಿ ಇಲ್ಲದ, ನನ್ನಲ್ಲಿ ಮಾತ್ರ ಇರುವ ಇಂತಹ ಮಹತ್ವವನ್ನು, ಇನ್ನು ಯೋಗಂಚ ನನ್ನ ಸಾಮರ್ಥ್ಯ, ಯಾರಿಗೂ ಇಲ್ಲದ ಈ ಲೋಕದ ಮಹಾಮಹಾ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದ ಸಾಮರ್ಥ್ಯ ನನ್ನದು. ಹೀಗೆ ನನ್ನ ವಿಶಿಷ್ಟತೆಯನ್ನು, ಯೋಗಂಚ ಸಾಮರ್ಥ್ಯವನ್ನು, ಯಹ ತತ್ವತಃ ವೇತ್ತಿ, ಯಾರು ಸಂದೇಹ ಇಲ್ಲದೆ ಯಥಾರ್ಥವಾಗಿ ತಿಳಿತಾನೋ ಸಹ ಅವನು ಹಾಗೆ ತಿಳಿದಿದ್ದರಿಂದ ನನಗೇನು ಹೆಚ್ಚುಗಾರಿಕೆ ಅಂತ ಅಹಂತಾಯಿಯನ್ನು ನನಗೆ ಬರೋದಿಲ್ಲ, ಅವನಿಗೆ ಉಪಯೋಗ. ಸಹ ಅಂಥವನು ಅವಿಕಂಪೇನ ಯೋಗೇನ ಯುಜ್ಯತೆ, ಕಂಪ ಇರುವ ಯೋಗ. ಯೋಗ ಅಂದರೆ ಧ್ಯಾನ. ಧ್ಯಾನ ನಮ್ಮದೆಲ್ಲ ಚಂಚಲ ಧ್ಯಾನ. ನಿಶ್ಚಲವಾಗಿ ದೇವರ ಬಗ್ಗೆ ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಸವಿಕಂಪ ಯೋಗ ನಮ್ಮದು. ಆದರೆ ಪರಮಾತ್ಮನ ಈ ವಿಭೂತಿಯನ್ನು, ವಿಶಿಷ್ಟತೆಯನ್ನು ತಿಳಿದವನು ಅವಿಕಂಪೇನ, ನಿಶ್ಚಲವಾದ, ಕಂಪ ಇಲ್ಲದ ಯೋಗೇನ, ಧ್ಯಾನ ಯೋಗೇನ ಯುಜ್ಯತೆ, ಅವನಿಗೆ ಆ ಧ್ಯಾನ ಯೋಗದ ಸ್ಥಿತಿ ಬರ್ತದೆ. ನಾತ್ರ ಸಂಶಯ, ಇದರ ಬಗ್ಗೆ ಸಂಶಯವೇ ಬೇಡ. ದೇವರ ಬಗ್ಗೆ ಏಕಾಗ್ರತೆ ಯಾಕೆ ನಮಗೆ ಬರ್ತದೆ? ಅವನಿಂದ ನಾವು, ಶ್ರೀಕೃಷ್ಣ ಹೇಳಿದ, ನಮ್ಮಲ್ಲಿರುವ ಪ್ರತಿಯೊಂದು ಗುಣಧರ್ಮಗಳು ಬರೋದು, ಕೊಟ್ಟಿದ್ದು ಅದು ಅವನು. ಇದು ತತ್ವತಃ ದೃಢವಾಗಿ ನಮಗೆ ನಿಶ್ಚಯ ಆದರೆ ಆಗ ಬರುವ ಭಕ್ತಿ ಏನಿದೆಯೋ, ಪ್ರೀತಿಯುಕ್ತ ಗೌರವ, ಆ ಭಕ್ತಿಯಿಂದ ನಮ್ಮ ಮನಸ್ಸು ನಿಶ್ಚಲವಾಗಿ ಅವನ ಕಡೆ ಹರಿಯುತ್ತದೆ. ಮನಸ್ಸು ಒಂದು ವಸ್ತುವಿನಲ್ಲಿ ಏಕಾಗ್ರತೆಯನ್ನು ಹೊಂದಬೇಕಾದರೆ ಆ ವಸ್ತುವಿನ ಬಗ್ಗೆ ಸ್ನೇಹ, ಪ್ರೇಮ ನಮಗೆ ಬೇಕು. ಆ ವಸ್ತುವಿನ ಬಗ್ಗೆ ಗೌರವ ಬೇಕು. ಶ್ರೀಕೃಷ್ಣ ತನ್ನ ಮೇಲೆ ಗೌರವಕ್ಕೆ ಕಾರಣವಾದ ಅಂಶಗಳನ್ನು, ತನ್ನ ಮಹತ್ವಕ್ಕೆ ಬೇಕಾದ ಮಹತಿಯನ್ನು, ಪ್ರಭಾವವನ್ನು ಇದುವರೆಗೆ ಹೇಳಿದ್ದಾನೆ. ಇವುಗಳನ್ನು ನೀವು ಸಂದೇಹ ಇಲ್ಲದೆ ದೃಢವಾಗಿ ತಿಳಿದರೆ ನಿಮ್ಮ ಮನಸ್ಸಿನ ಏಕಾಗ್ರತೆ ಅದು ಚಂಚಲವಾಗದೆ ದೃಢವಾಗಿ ನನ್ನಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗ್ತದೆ. ಇದಕ್ಕೋಸ್ಕರ ನನ್ನ ಮಹತ್ವವನ್ನು ನಾನು ಹೇಳಿದ್ದೇನೆ ಅರ್ಜುನ, ಹೊರತು ನನ್ನನ್ನು ಹೀಗೆ ತಿಳಿದ್ರಿಂದ ನನಗೇನೋ ಮಹತ್ವ ಬರ್ತದೆ ಅಂತ ಹೇಳಲಿಲ್ಲ. ಹಿತಕಾಮ್ಯಯ. ಮತ್ತೊಮ್ಮೆ ಶ್ಲೋಕ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. 8ನೆಯ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹಿಂದೆ ಏನು ಹೇಳಿದನೋ, ಈ ನನ್ನ ಮಹತ್ವವನ್ನು ತಿಳಿದವನು ನಿಶ್ಚಲವಾಗಿ ಧ್ಯಾನ ಮಾಡಬಲ್ಲ ಅಂತ.
ಇದನ್ನು ಅರ್ಜುನನಿಗೆ ಮನವರಿಕೆ ಮಾಡಿಸುವ ದೃಷ್ಟಿಯಿಂದ ಇದರ ಫಲವನ್ನು ಈ ರೀತಿ ಮಾಡುವ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಈ 8ನೇ ಶ್ಲೋಕದಲ್ಲಿ. ಅಹಂ ಸರ್ವಸ್ಯ ಪ್ರಭವಃ, ಈ ವಿಶ್ವದ ಕಣಗಳನ್ನು ಸೃಷ್ಟಿ ಮಾಡಿದವ ನಾನು. ಸರ್ವಸ್ಯ ಪ್ರಭವಃ, ಉತ್ಪತ್ತಿ ಕಾರಣನಾದವನು. ಅಷ್ಟೇ ಅಲ್ಲ, ಅವುಗಳ ಉತ್ಪತ್ತಿಯನ್ನು ಮಾಡಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಲ್ಲ, ಮತ್ತಃ, ಇಲ್ಲಿ ಮತ್ತಃ ಅಂದರೆ ನನ್ನಿಂದ ಅಂತ ಅರ್ಥ. ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಾಗಿ ಈ ಜಗತ್ತಿನ ಸಕಲ ಪದಾರ್ಥಗಳು ಕ್ರಿಯಾಶೀಲವಾಗಿವೆ. ನಾನು ಸೃಷ್ಟಿ ಮಾಡಿ ನನ್ನ ಪಾಡಿಗೆ ನಾನಿದ್ದರೆ ಇವು ಯಾವುದೂ ತಮ್ಮ ಕೆಲಸವನ್ನು ತಾವು ಮಾಡಲಾರವು. ಹೀಗಾಗಿ ಸೃಷ್ಟಿ ಅಷ್ಟೇ ಅಲ್ಲ, ನನ್ನಿಂದ ಕ್ರಿಯಾಶೀಲವಾಗಿದೆ ಈ ಪ್ರಪಂಚ. ಮತ್ತಃ ನನ್ನಿಂದ ಸರ್ವಂ ಪ್ರವರ್ತತೆ, ಇದು 2. ಎಲ್ಲವನ್ನೂ ಮಾಡಿದವ ನಾನು, ಎಲ್ಲದಕ್ಕೂ ಶಕ್ತಿ ತುಂಬಿದವ ನಾನು. ಇತಿ ಮತ್ವ, ಹೀಗೆ ದೃಢವಾಗಿ ತಿಳಿದು, ಬುಧಾಹ, ಬುಧಾಹ ಅಂದರೆ ಜ್ಞಾನಿಗಳು, ಅವರು ಭಾವ ಸಮನ್ವಿತಾ, ಭಾವೋ ಭಕ್ತಿರಿತಿ ಪ್ರೋಕ್ತಃ, ಭಾವ ಅಂದರೆ ಭಕ್ತಿ, ಭಕ್ತಿಯಿಂದ ಕೂಡಿದವರಾಗಿ ಮಾಂ ಭಜಂತೆ, ನನ್ನನ್ನು ಆರಾಧಿಸುತ್ತಾರೆ. ನಾನೇ ಎಲ್ಲದಕ್ಕೂ ಸೃಷ್ಟಿಕರ್ತ, ನನ್ನಿಂದ ಈ ಜಗತ್ತು ನಡೀತಾ ಇದೆ, ಹೀಗೆ ತಿಳಿದು ಜ್ಞಾನಿಗಳು ಭಕ್ತಿಪೂರ್ಣರಾಗಿ ನನ್ನನ್ನು ಆರಾಧಿಸ್ತಾರೆ. ಅಲ್ಲಿಗೆ ನಾನು ಹೇಳಿದ್ದಷ್ಟೇ ಅಲ್ಲ, ನಾನು ಹೇಳಿದ್ದನ್ನು ತಿಳಿದು ಆರಾಧಿಸುವ, ನನ್ನನ್ನು ಧ್ಯಾನಿಸುವ ಒಂದು ಭಕ್ತ ವರ್ಗ ಈ ಪ್ರಪಂಚದಲ್ಲಿ ಸಾಧಕರಲ್ಲಿ ಇದೆ ಅಂತ ಶ್ರೀಕೃಷ್ಣ ಇತಿಹಾಸವನ್ನು ಜ್ಞಾಪಿಸಿಕೊಟ್ಟು. ಮತ್ತೆ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹೀಗೆ ಶ್ರೀಕೃಷ್ಣ ತನ್ನ ಮಹತ್ವವನ್ನು ತಿಳಿದವರು ನಿಶ್ಚಲ ಧ್ಯಾನವನ್ನು ಮಾಡಬಲ್ಲರು ಅನ್ನೋ ಸತ್ಯವನ್ನು ಅರ್ಜುನನಿಗೆ ಹೇಳಿದ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪಾಠದ ಭಾಗವನ್ನು ಚಿರಂಜೀವಿ, ಧ್ರುವ ವತ್ಸ ಇವರು ಸಹಕಾರವನ್ನು ನೀಡಿ ನಡೆಸಿದ್ದಾರೆ. ಶ್ರೀಕೃಷ್ಣ ತಾನು ಅರ್ಜುನನಿಗೆ ಏನು ಇದುವರೆಗೆ ಉಪದೇಶ ಮಾಡಿದನೋ ಅಂತಹ ಭಗವದ್ಭಕ್ತಿ ಅವರಿಗೆ ನೀಡಿ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸೋಣ.